ಇರುತ್ತೆ. ಜೊತೆಗೆ ಕಿವಿ ಮಾತು ಹೇಳಿದ್ರು ಅವರು, ವಾಹನ ಸವಾರು ಯಾರೇ ರಸ್ತೆಯಲ್ಲಿ ನೀವು ಗಾಡಿ ಓಡಿಸ್ತೀನಿ ಅಂತದ್ದೇ ವೆಹಿಕಲ್ ಆಗಲಿ ಸ್ವಲ್ಪ ಜಾಗೃತರಾಗಿರಿ ಅಂತ. ಗಗನ, ರಕ್ಷಿತಾ, ರಶ್ಮಿ ಅನ್ನೋರು ಗೋಕರ್ಣಕ್ಕೆ ಪ್ರಯಾಣ ಬೆಳೆಸಿದ್ರಂತೆ. ಮೂವರ ಪೈಕಿ ಗಗನ ಹಾಗೂ ರಕ್ಷಿತಾಗೆ ಆಸ್ಪತ್ರೆಯಲ್ಲೇ ಈ ಕ್ಷಣಕ್ಕೂ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಇನ್ನೂ ಕೂಡ ಪೊಲೀಸರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ರಶ್ಮಿ ಕಾಣೆಯಾಗಿದ್ದಾರೆ. ಓಕೆ, ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಭಟ್ಕಳ ಮೂಲದ, ಶಿರಾಲಿ ಮೂಲದ ರಶ್ಮಿ ಅಂತೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ರಶ್ಮಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಕ್ರಿಸ್ಮಸ್ ಹಿನ್ನೆಲೆ ಸೋಮವಾರದ ತನಕ ರಜಾ ಹಾಕಿದ್ರಂತೆ ಸ್ನೇಹಿತರು. ಒಟ್ಟೊಟ್ಟಿಗೆ ಟ್ರಿಪ್ ಹೋಗುವಂತ ಪ್ಲಾನ್. ತರ ಇಬ್ಬರು ಸ್ನೇಹಿತರ ಜೊತೆಗೆ ಗೋಕರ್ಣಕ್ಕೆ ರಶ್ಮಿ ಹೊರಟಿದ್ರು. ಗೋಕರ್ಣದಿಂದ ಭಟ್ಕಳಕ್ಕೆ ಹೋಗಬೇಕಾಗಿತ್ತಂತೆ ರಶ್ಮಿ. 4 ದಿನಗಳ ಕಾಲ ರಜೆ ಕೇಳಿದ್ರಂತೆ ಕಂಪನಿಯಲ್ಲಿ. ರಶ್ಮಿ ಸಾಲು ಸಾಲು ರಜೆ ಇರೋದ್ರಿಂದ ಎಲ್ಲಿಗಾದ್ರೂ ಟ್ರಿಪ್ ಹೋಗ್ಬರೋಣ ಅನ್ನುವಂಥ ಪ್ಲಾನ್. ಅವರ ಟೀಮ್ ಹತ್ರ, ಮ್ಯಾನೇಜರ್ ಹತ್ರ ರಜೆಯನ್ನ ಕೇಳಿದ್ರಂತೆ. ರಜೆ ಬೇಕೇ ಬೇಕು ಅಂತ ಬಹಳ ಫೋರ್ಸ್ ಮಾಡಿಸ್ಕೊಂಡಿದ್ದಾರೆ. ಯೂಶಲಿ ನಿಮ್ಗೆ IT-BT ಕಂಪ್ನಿ ಕೆಲಸ ಮಾಡೋರೆಲ್ಲ ಈ ಕ್ರಿಸ್ಮಸ್ ಹಾಲಿಡೇ ಎಲ್ಲ ಬೇಗ ಸ್ಯಾಂಕ್ಷನ್ಗಳಾಗಲ್ಲ. ಕಾರಣ ಮಂತ್ ಎಂಡ್ ಅನ್ನುವಂಥ ವಿಚಾರಗಳು ಬರುತ್ತೆ. ಮಂತ್ ಎಂಡ್ ಟಾರ್ಗೆಟ್ ರೀಚ್ ಆಗಬೇಕು, ರಜೆಗಳು ಸಿಗಲ್ಲ. ಬಟ್ ಹಿಂಗೆಲ್ಲ ಇದ್ದು ಕೂಡ ಫೋರ್ಸ್ ಮಾಡಿ ಮ್ಯಾನೇಜರ್ ಹತ್ರ ರಜೆ ಬೇಕೇ ಬೇಕು ಅಂತ ಒತ್ತಾಯ ಮಾಡಿ ರಜೆ ಇಸ್ಕೊಂಡು ಹೋಗಿದ್ದಾರೆ. ಬಟ್ ಇಲ್ಲಿ ತನಕ ರಶ್ಮಿ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ವಂತೆ. ಅವರ ಸಂಪರ್ಕಕ್ಕೆ ನಿರಂತರವಾಗಿ ಪ್ರಯತ್ನಗಳಾಗ್ತಾ ಇದೆ. ಆಕೆಯ ಜೊತೆಗಿದ್ದವರ ಸಂಪರ್ಕ ಆಗಿದೆ. ಅವರು ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ದಾರಂತೆ. ಬಟ್ ರಶ್ಮಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಬಟ್ ಎನಿವೇ ಅವರು ಜೀವಂತವಾಗಿರ್ಲಿ, ಆರಾಮಾಗಿ ಬರಲಿ, ಪ್ರಾಣಾಪಾಯದಿಂದ ಪಾರಾಗಿರ್ಲಿ ಅಂತಷ್ಟೇ ನಾವು ಕೇಳ್ಕೊಳ್ತೀವಿ. ಹಂಗೆ ಆಗಿರ್ಲಿ ಅಂತ. ರಶ್ಮಿ ಆದಷ್ಟು ಬೇಗ ಸಂಪರ್ಕಕ್ಕೆ ಸಿಗ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ಚಿತ್ರದುರ್ಗದ ಜವರಗೊಂಡನಹಳ್ಳಿ ಇಲ್ಲಾಗಿರುವಂತಹ ಬಸ್ ದುರಂತದಲ್ಲಿ ಕೆಲವರು ಕಾಣೆಯಾಗಿದ್ದಾರೆ. ಯಾಕಂದ್ರೆ ನಿರಂತರವಾಗಿ ಕೆಲವರ ಸಂಪರ್ಕ ಆಗ್ತಾ ಇದೆ. ಆನ್ಲೈನ್ ಬುಕ್ಕಿಂಗ್ ಮಾಡಿರ್ತಾರಲ್ವಾ, ಸೀಟ್ ಬುಕ್ಕಿಂಗ್ ಆಗಿರುತ್ತಲ್ವಾ, ಆ ನಂಬರ್ಗಳನ್ನ ಪಡೆದುಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥ ಸತತ ಪ್ರಯತ್ನಗಳಾಗ್ತಾ ಇದೆ. ಯಾರೆಲ್ಲ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ, ಯಾರೆಲ್ಲ ಬಸ್ಸಲ್ಲಿ ಇದ್ರು, ಯಾರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂಥದ್ದನ್ನೆಲ್ಲ ಫೈಂಡ್ ಔಟ್ ಮಾಡ್ತಿದ್ದಾರೆ ಪೊಲೀಸರು ಅನ್ನೋದು ಬಹಳ ಸ್ಪಷ್ಟ. ಬೆಳಗ್ಗೆ ಸೀಬರ್ಡ್ ಮಾಲೀಕ ನಾಗರಾಜ್ ಅವರೇ ಮಾತನಾಡ್ತಾ ಹೇಳ್ತಾ ಇದ್ರು, 30ಕ್ಕೂ ಹೆಚ್ಚು ಜನ ಇದ್ರು, ಹಾಗಾಗಿ ಎಲ್ಲರ ನಂಬರ್ಗಳಿದೆ, ಕುಟುಂಬಸ್ಥರ ಸಂಪರ್ಕ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಬೆಳಗಿನ ಜಾವಾನೆ ಫೋನ್ ಬಂದಾಗೆಲ್ಲ ಮಾಹಿತಿ ಕೊಟ್ಬಿಟ್ಟಿದ್ದೀವಿ ಪೊಲೀಸರಿಗೆ ಅಂತ. ಹಾಗಾಗಿ ಯಾರ್ಯಾರ ನಂಬರ್ ಇತ್ತಲ್ಲ ಅದನ್ನೆಲ್ಲ ಟ್ರೇಸ್ ಔಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಕೆಲವರು ಸಂಪರ್ಕಕ್ಕೆ ಸಿಗ್ತಿದ್ದಾರೆ, ಕೆಲವರು ಸಿಗ್ತಾ ಇಲ್ಲ. ಹಾಗಾಗಿ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ನೀವು ಮೃತದೇಹ ಇಟ್ಕೊಂಡು ಯಾರ್ಯಾರಂತ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಸುಟ್ಟು ಕರಕಲ ಆಗಿ ಹೋಗಿದೆ ಕೆಲವರ ದೇಹ. ಹಂಗಾಗಿ DNA ಪರೀಕ್ಷೆಗೆ ಒಳಪಡಿಸಿದ ಬಳಿಕವೇ ಕೆಲವರ ಗುರುತು ಪತ್ತೆ ಆಗುತ್ತೆ. ಅಲ್ಲಿ ತನಕ ಬದುಕಿದ್ದವರನ್ನ ಸಂಪರ್ಕ ಮಾಡುವ ಕೆಲಸಗಳಾಗ್ತಾ ಇದೆ. ಓಕೆ, ಘಟನೆ ಆಗಿರುವ ಸ್ಥಳದಲ್ಲಿ ಕಾರ್ಯಾಚರಣೆ ಆಯ್ತಲ್ಲ, ಕೆಲ ಗಾಯಾಳುಗಳನ್ನ ತ್ವರಿತವಾಗಿ ಆಂಬ್ಯುಲೆನ್ಸ್ ಮೂಲಕ ತಾಲೂಕು ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಹಾಗಾಗಿ ಆಂಬ್ಯುಲೆನ್ಸ್ ಚಾಲಕ ಕೂಡ ಆ ಇಡೀ ಘಟನೆಯ ಅಥವಾ ಇಡೀ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ರಾಜಶೇಖರ್ ಆಂಬ್ಯುಲೆನ್ಸ್ ಚಾಲಕರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಚಿತ್ರದುರ್ಗದ ಜವನಗೊಂಡನಹಳ್ಳಿ ಸಮೀಪದಲ್ಲಿ ಭೀಕರ ಅಪಘಾತ ಸಂಭವಿಸಿ ಈಗಾಗಲೇ ಸಂಪೂರ್ಣವಾಗಿ ಖಾಸಗಿ ಬಸ್ ಒಂದು ಬೆಂಕಿಗೆ ಆಹುತಿಯಾಗಿರುವಂತದ್ದು. ಘಟನೆಯಲ್ಲಿ 5 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. 3 ಮಂದಿ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಈ ಕುರಿತಾಗಿ ಈಗಾಗಲೇ ನಮ್ಮೊಟ್ಟಿಗೆ ಮಾತನಾಡ್ಲಿಕ್ಕೆ ಆಂಬ್ಯುಲೆನ್ಸ್ ಚಾಲಕರಾದ 3 ಮಂದಿ ಆಂಬ್ಯುಲೆನ್ಸ್ ಚಾಲಕರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಯಾವಾಗ ಬಂದ್ರೆ ನೀವು ಸ್ಥಳಕ್ಕೆ? ಏನಾಗಿತ್ತು? ಯಾವಾಗ ನೀವು ಬಂದಾಗ ಹೇಗಿತ್ತು ಪರಿಸ್ಥಿತಿ ಅಂತ? ಸರ್, ಬೆಳಗಿನ ಜಾವ 2 ಗಂಟೆಗೆ ನಮಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರು. ಬೆಳಗಿನ ಜಾವ ಬಂದ ತಕ್ಷಣ ಅಲ್ಲೇ ಬಸ್ಸು ಬೆಂಕಿಯಲ್ಲಿ ಆಹುತಿ ಆಗಿತ್ತು. ಫೈರ್ ಇಂಜಿನ್ ಅವರು ಬಂದಿದ್ರು, ಪೊಲೀಸ್ನವರು ಬಂದಿದ್ರು. ಅವಾಗ ಇನ್ನ ಸ್ವಲ್ಪ ಪೇಷಂಟ್ಗಳಿದ್ರು, ಅದ್ರ ಬಸ್ ನಲ್ಲಿ ಇದ್ರು. ಆಮೇಲೆ ಇನ್ನೊಂದು ಟೂರಿಸ್ಟ್ ಬಸ್ ಇತ್ತಲ್ಲ, ಅಲ್ಲೂ ಇದ್ರು. ಅವ್ರನ್ನು ಸೇಫ್ ಮಾಡಿ ಹೈವೇ ಆಂಬುಲೆನ್ಸ್ ಆಗಿ ಕಳಿಸಿದ್ವಿ. ಮತ್ತೆ ಲಾರಿಯಲ್ಲೂ ಡ್ರೈವರ್ ಆಹುತಿ ಆಗಿದ್ರು, ಅವರು ಸ್ಪಾಟ್ ಅಲ್ಲೇ ಡೆತ್ ಆಗಿದ್ರು. ಅವ್ರನ್ನು ಕರ್ಕೊಂಡು ಸೀದಾ ಗೌರ್ಮೆಂಟ್ ಹಾಸ್ಪಿಟಲ್, ಹಿರೂರು ಗೌರ್ಮೆಂಟ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ ಸರ್. ಅಲ್ಲಿಂದ ಸಿರಾ ಇದಕ್ಕೆ ಹೋಗಿದ್ದಾರೆ. ಸಿರಾಯಿಂದ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗಿದ್ದಾರೆ. ಅದ್ ಬಿಟ್ರೆ ಇನ್ನ ಸ್ವಲ್ಪ ಜನ ಚಿತ್ರದುರ್ಗ ಬಸವೇಶ್ವರ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಸರ್. ನೀವು ಶಿಫ್ಟ್ ಮಾಡಿದಾಗ ಅವ್ರ ಪರಿಸ್ಥಿತಿ ಹೇಗಿತ್ತು? ತುಂಬಾ ಗಂಭೀರವಾಗಿದ್ರ? ಸುಟ್ಟ ಗಾಯಗಳಿಂದ ಏನಾದ್ರು ನರಳ್ತಾ ಇದ್ರ? ಏನ್ ಮಕ್ಕಳು, ಮಹಿಳೆಯರು ಏನಾದ್ರು ಇದ್ರ? ಸರ್, ಮಹಿಳೆಯರು ಇದ್ರು, ದೊಡ್ಡವರು ಇದ್ರು. ಮಹಿಳೆಯರಿಗೆ ಸ್ಪೈನಲ್ ಕಾರ್ಡ್ ಎಲ್ಲ ಹೊರ್ತ ಬಿದ್ದಿತ್ತು, ಉಸಿರಾಟ ತೊಂದರೆ ಇತ್ತು. ಮತ್ತೆ ಇನ್ನ ಸ್ವಲ್ಪ ಜನಕ್ಕೆ ಕೈಕಾಲಿಗೆ ಹೊರ್ತ ಬಿದ್ದಿತ್ತು. ಆದ್ರಿಂದ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗೆ ಹಿರೂರು ಕರ್ಕೊಂಡು ಹೋದ್ವಿ. ಅಲ್ಲಿಂದ
ಚಿತ್ರದುರ್ಗ ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ಟಿದ್ವಿ. ಸಿರಾ ಆಂಬುಲೆನ್ಸ್ ಬಂದಿದ್ರು. ಸಿರಾ ಸ್ವಲ್ಪ ಪೇಷಂಟ್ ಕಳ್ಸಿದ್ವಿ. ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗಿದ್ದಾರೆ ಸರ್. ಈಗ ನಿಮ್ಮ ಆಂಬುಲೆನ್ಸ್ ಅಲ್ಲಿ ಎಷ್ಟು ಶವಗಳಿದೆ, ಎಷ್ಟು ಜನ ಅದರಲ್ಲಿ ಮಹಿಳೆಯರಿದಾರ ಅಥವಾ ಮಗು ಏನಾದ್ರು ಇದೆಯಾ? ಸರ್ ಇದು ಇನ್ನೂ ಐಡೆಂಟಿಫೈ ಆಗಿಲ್ಲ. ಐಡೆಂಟಿಫೈ ಮಾಡಕ್ಕೆ ಚಿತ್ರದುರ್ಗ ಕರ್ಕೊಂಡು ಹೋಗ್ತಿದ್ದಾರೆ. ಅದ್ರ ಮೇಲೆ ಅವ್ರು ಹೇಳ್ತಾರೆ ಸರ್, ನಮಗೆ ಇನ್ನೂ ಐಡೆಂಟಿಫೈ ಆಗಿಲ್ಲ. ಒಟ್ಟು ಎಷ್ಟು ಶವ ಸಿಕ್ಕಿದೆ ಇದುವರೆಗೂ? ಬಸ್ಸಲ್ಲಿ ಎಷ್ಟು ಸಿಕ್ತು, ಲಾರಿಲಿ ಎಷ್ಟಿತ್ತು? ಸರ್ ಲಾರಿಯಲ್ಲಿ ಒಂದು ಶವ ಇತ್ತು, ಇನ್ನು ಬಸ್ಸಿನಲ್ಲಿ 4 ಶವ ಸಿಕ್ಕಿದೆ. ಅದು ಒಂದು ಅರ್ಧ ಸಿಕ್ಕಿದೆ, ಒಂದು ಮಗು ಸಿಕ್ಕಿದೆ, ಇನ್ನೊಂದು ಲೇಡಿ ಅಂತ ಕನ್ಫರ್ಮ್ ಆಗಿಲ್ಲ ಸರ್. ಅದು ಕನ್ಫರ್ಮ್ ಆಗಿ ಪೊಲೀಸ್ನವರು ಹೇಳ್ತಾರೆ ಐಡೆಂಟಿಫೈ ಮಾಡಿ. ಈ ಹಿಂದೆ ಏನಾದ್ರು ಈ ತರದೇ ಘಟನೆಗಳು ಈ ಭಾಗದಲ್ಲಿ ನಡೀತಾ ಇತ್ತಾ? ಈ ರೀತಿಯ ರಸ್ತೆ ಅಪಘಾತಗಳು ಈ ಭಾಗದಲ್ಲಿ ಆಗ್ತಾ ಇತ್ತಾ ನೀವು ಆಂಬುಲೆನ್ಸ್ ಚಾಲಕರಾಗಿರೋದ್ರಿಂದ? ಸರ್ ಇಲ್ಲಂತೂ ಬಸ್ಸಿಂದು ಅಪಘಾತ ಅಂತ ಏನಿಲ್ಲ, ಕಾರುಗಳು ಆಗಿದ್ವು. ಅಕಸ್ಮಾತ್ ಫುಲ್ ಓವರ್ ಸ್ಪೀಡ್ ಅಲ್ಲಿ ಬಂದು ಅಪಘಾತಗಳು ಆಗ್ತಿದ್ವು. ಆದ್ರೆ ಇಷ್ಟೊಂದು ಈ ತರ ಯಾವತ್ತೂ ಆಗಿಲ್ಲ ಸರ್. ನೀವು ಬಂದಾಗ ಪರಿಸ್ಥಿತಿ ಹೇಗಿತ್ತು? ಈ ಸ್ಥಳದಲ್ಲಿ ಬಸ್ ಏನು ಉರಿತಾ ಇತ್ತಾ ಅಥವಾ ರಕ್ಷಣೆಗಾಗಿ ಏನಾದ್ರು ಕೂಗಾಟ ಚೀರಾಟ ಇತ್ತಾ? ಏನು ಯಾವ ರೀತಿಯ ಪರಿಸ್ಥಿತಿ ಇತ್ತು? ಸರ್ ಕೂಗಾಟ ಏನು ಇರ್ಲಿಲ್ಲ. ಅಲ್ಲೇ ಫೈರ್ ಇಂಜಿನ್ ಅವ್ರು ಬಂದು ಪೊಲೀಸ್ನವ್ರು ಬಂದು ಇದಾಗಿತ್ತು. ಪೇಷಂಟ್ಗಳು ಚೀರಾಟಗಳು ಇದ್ವು. ಅವ್ರನ್ನ ಬೇಗ ಶಿಫ್ಟ್ ಮಾಡಿ ನಾವು ಆಸ್ಪತ್ರೆಗೆ ಸೇರಿಸಿದ್ವಿ ಸರ್. ಇದಿಷ್ಟು ಆಂಬುಲೆನ್ಸ್ ಚಾಲಕರಾದಂತಹ ಅಹಮದ್ ಅವರ ಮಾತು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.